ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಈ ವಿಶ್ವರೂಪವನ್ನು ದೇವಾನುದೇವತೆಗಳು ಕೂಡ ಕಾಣೋದಕ್ಕೆ ಪರಿತಪಿಸ್ತಾ ಇರ್ತಾರೆ. ಈ ರೂಪವನ್ನು ಎಲ್ಲರಿಗೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಂಥ ರೂಪವನ್ನು ನೀನು ಕಂಡಿದೀಯ. ಮತ್ತು ಮತ್ತೊಂದು ಬಹಳ ಮುಖ್ಯವಾದಂಥ ವಿಷಯವನ್ನು ಭಗವಂತ ಹೇಳ್ತಾನೆ. ಕೇವಲ ಅನನ್ಯವಾದಂಥ ಭಕ್ತಿಯಿಂದ ಮಾತ್ರ ನನ್ನನ್ನು ಕಾಣೋದಕ್ಕೆ ಸಾಧ್ಯ ಮತ್ತು ನನ್ನನ್ನು ತಿಳಿದುಕೊಳ್ಳೋದಕ್ಕೆ, ನನ್ನ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕೆ ಮತ್ತು ಪ್ರವೇಶಿಸೋದಕ್ಕೆ, ನನ್ನಲ್ಲೇ ಪ್ರವೇಶಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದರಿಂದ? ಭಕ್ತಿಯಿಂದ ಮಾತ್ರ. ಬೇರೆ ಅನೇಕ ಜಪತಪಗಳು, ಪಾರಾಯಣಗಳು ಇವೆಲ್ಲ ಮಾರ್ಗವನ್ನು ತೋರಿಸ್ತವೆ, ಭಗವಂತನನ್ನು ಸೇರುವಂಥ ಮಾರ್ಗವನ್ನು ತೋರಿಸ್ತವೆ. ಆದರೆ ಅವೆಲ್ಲವುಗಳಲ್ಲೂ ಕೂಡ ಇರಬೇಕಾದ್ದೇನು ಅಂದರೆ ಅನನ್ಯವಾದಂಥ ಭಕ್ತಿ, ನೈಜ ಭಕ್ತಿ ಅನ್ನುವಂಥದ್ದನ್ನು ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಮೂರು ಅಂಶಗಳನ್ನು ಹೇಳ್ತಾನೆ. ನನ್ನನ್ನು ತಿಳ್ಕೊಳ್ಳೋದು, ನನ್ನ ಸಾಕ್ಷಾತ್ಕಾರವನ್ನು ಪಡೆಯೋದು ಮತ್ತು ನನ್ನನ್ನೇ ಸೇರುವಂಥದ್ದು. ಇವೆಲ್ಲವಕ್ಕೂ ಕೂಡ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ದ. ಮತ್ತೆ ಮುಂದುವರೆದು ಈ ಅಧ್ಯಾಯದ ಕೊನೆಯ ಶ್ಲೋಕ 55ನೇ ಶ್ಲೋಕದಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಮತ್ಕರ್ಮ ಕೃನ್ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣ ಅರ್ಜುನ ಸಂವಾದೆ ವಿಶ್ವರೂಪದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯ. ಈ ರೀತಿ 11ನೇ ಅಧ್ಯಾಯ ವಿಶ್ವರೂಪದರ್ಶನ ಯೋಗ ಅಂತಕ್ಕಂಥ ಅಧ್ಯಾಯ ಮುಕ್ತಾಯ ಆಗ್ತಾ ಇದೆ. ಈ 55ನೇ ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ ಬಹಳ ಮಹತ್ವಪೂರ್ಣವಾದಂಥ ವಿಷಯವನ್ನು ಹೇಳ್ತಾನೆ. ಈ ಇಡೀ ಅಧ್ಯಾಯವೇ ಬಹಳ ಮಹತ್ವಪೂರ್ಣವಾದದ್ದು. ಅಂಥ ಮಹತ್ವಪೂರ್ಣವಾದ ಒಂದು ವಿಷಯವನ್ನು ಈ ಕೊನೆಯಲ್ಲಿ ಏನನ್ನು ಹೇಳ್ತಾನೆ ಅಂದರೆ, ಅರ್ಜುನ, ಯಾರು ನನಗಾಗಿಯೇ ಸತ್ಕರ್ಮಗಳನ್ನು ಮಾಡುವವರಿದ್ದಾರೋ, ನನ್ನನ್ನೇ ಪರಮಗತಿ ಅಂತ ತಿಳಿದಿದ್ದಾರೋ, ನನ್ನ ಭಕ್ತನೋ ಸಂಗರಹಿತನೋ ಸಮಸ್ತ ಪ್ರಾಣಿಗಳಲ್ಲಿ ವೈರತ್ವವಿಲ್ಲದವನೋ ಅವನೇ ನನ್ನನ್ನು ಸೇರ್ತಾನೆ ಅಂತ ಹೇಳ್ತಾ ಇದ್ದಾನೆ ಮುಂದುವರೆದು. ಹಿಂದಿನ ಶ್ಲೋಕಗಳಲ್ಲಿ ಇದೇ ಅರ್ಥವನ್ನೇ ಕೊಡುವಂಥ ಮಾತುಗಳನ್ನು ಹೇಳಿದ್ದ. ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟ ಮಾತುಗಳನ್ನು ನಾವಲ್ಲಿ ಕಂಡ್ವಿ. ಈಗ ಮತ್ತೆ ಮುಂದುವರೆದನ್ನು ಇನ್ನಷ್ಟು ವಿಸ್ತರಿಸಿ ಹೇಳಿದ್ದಾನೆ ಈ ಕೊನೆಯ ಶ್ಲೋಕದಲ್ಲಿ. ಯಾರು ನನಗಾಗಿ ಸತ್ಕರ್ಮಗಳನ್ನು ಮಾಡಬೇಕು, ತನಗಾಗಿ ಮಾಡೋದಲ್ಲ ಭಕ್ತ, ನನಗಾಗಿ ಮಾಡಬೇಕು, ಮತ್ತು ಯಾರು ಪರಮಗತಿ ಅಂತ ತಿಳಿಬೇಕು, ಭಗವಂತನನ್ನೇ ಪರಮಗತಿ ಅಂತ ತಿಳಿಬೇಕು, ಮತ್ತು ಸಮಸ್ತ ಪ್ರಾಣಿಗಳಲ್ಲಿ ವೈರತ್ವವಿಲ್ಲದವನಾಗಿರಬೇಕು. ನೋಡಿ, ನಾವು ಮಾಡುವಂಥ ಪ್ರತಿಯೊಂದು ಕರ್ಮನೂ ಕೂಡ ಸತ್ಕರ್ಮ ಆಗಿರಬೇಕು. ಅದು ಮೂಲತಃ ಸತ್ಕರ್ಮ ಆಗಿರಬೇಕು ಮತ್ತು ಅದು ಭಗವಂತನಿಗಾಗಿಯೇ ಮಾಡುವಂಥದ್ದಾಗಿರಬೇಕು, ನಮಗಾಗಿ ಮಾಡುವಂಥದ್ದಾಗಿರಬಾರ್ದು. ಅದಾಗಲೇ ಹಿಂದಿನ ಅಧ್ಯಾಯಗಳಲ್ಲಿ ಸಾಕಷ್ಟು ವಿವರಾತ್ಮಕವಾಗಿ ಬಂದಿದೆ, ವಿವರಣಾತ್ಮಕವಾಗಿ ಅದನ್ನು ಹೇಳಲಾಗಿತ್ತು. ಏನು, ನಾವು ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇರಬಾರ್ದು ಅನ್ನುವಂಥದ್ದನ್ನು ಈ ಹಿಂದೆ ನಾವು ತಿಳ್ಕೊಂಡಿದ್ವಿ. ಅದನ್ನೇ ಮತ್ತಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ. ಮಾಡುವುದು ಸತ್ಕರ್ಮವಾಗಿರಬೇಕು ಮತ್ತು ಅದು ನನಗಾಗಿ ಮಾಡಿರುವಂಥದ್ದಾಗಿರಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮತ್ತು ಎಲ್ಲ ಭಾವನೆಗಳು ಮತ್ತು ನಂಬಿಕೆಗಳು ಭಗವಂತನಲ್ಲಿ ಮಾತ್ರನೇ ಇಟ್ಟಿರಬೇಕು, ಬೇರೆಯವ್ರ ಮೇಲೆ ನಂಬಿಕೆ ಇಟ್ಟು ನಾವು ಮಾಡುವಂಥದ್ದಲ್ಲ. ಬೇರೆ ಯಾರೋ ಏನೋ ಹೇಳಿದ್ರು ಅಂತ ಅದ್ರ ಮೇಲೆ ನಂಬಿಕೆ ಇಟ್ಟು ಮಾಡುವಂಥದ್ದಲ್ಲ. ಈಗ ಯಾರೋ ಹೇಳ್ತಾರೆ,
ಹಿರಿಯರು ಯಾರೋ ಹೇಳ್ತಾರೆ ಇಂಥದ್ದನ್ನು ಮಾಡು ಒಳ್ಳೇದಾಗುತ್ತೆ, ಇಂಥ ಪೂಜೆ ಮಾಡು ಒಳ್ಳೇದಾಗುತ್ತೆ, ಜ್ಯೋತಿಷಿಗಳು ಮತ್ತೊಬ್ಬರು ಹೇಳ್ತಾರೆ. ಆಗ ಅವರು ಹೇಳಿದರೂ ಕೂಡ ನಾವು ನಂಬಿಕೆ ಇಡಬೇಕಾದ್ದು ಭಗವಂತನಲ್ಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ. ಎಲ್ಲರನ್ನೂ ಪ್ರೀತಿಸಬೇಕು, ಸಕಲ ಪ್ರಾಣಿಗಳಲ್ಲಿಯೂ ಕೂಡ ಪ್ರೀತಿಯನ್ನು ಇಟ್ಟಿರಬೇಕು ಅಂತ ಹೇಳ್ತಾ ಇದ್ದಾನೆ. ಈ ಗುಣಗಳನ್ನು ಹೊಂದಿರತಕ್ಕಂಥವನು ಬದುಕಿರುವಾಗಲೂ ಮತ್ತು ಹೋದ ಮೇಲೂ ಕೂಡ ಅವನು ಭಗವಂತನಲ್ಲೇ ಇರ್ತಾನೆ. ನೀರಿನ ಮೇಲಿನ ಗುಳ್ಳೆ ನೀರಿನಿಂದಲೇ ಉತ್ಪತ್ತಿ ಆಗುತ್ತೆ, ನೀರಿನ ಮೇಲೆ ಸಾಗ್ತಾ ಇರುತ್ತೆ ಮತ್ತು ಒಡೆದು ನೀರಿನೊಳಗೆ ಅದು ಲೀನವಾಗುತ್ತೆ. ಹಾಗೆ ನಿಜವಾದ ಭಕ್ತ ಅಂತಕ್ಕಂಥವನು ಆ ಗುಳ್ಳೆ ರೀತಿಯಲ್ಲಿ, ನೀರಿನ ಗುಳ್ಳೆ, ಅದು ನೀರಿನಲ್ಲೇ ಹುಟ್ಟುತ್ತೆ, ನೀರಿನಲ್ಲೇ ಸಾಗುತ್ತೆ, ನೀರಿನಲ್ಲೇ ಮುಕ್ತಾಯ ಆಗುತ್ತೆ. ಹಾಗೆ ಭಗವಂತನಲ್ಲೇ ಸಕಲವನ್ನೂ ಕೂಡ ಕಾಣತಕ್ಕಂಥವನು ನಿಜವಾದ ಭಕ್ತ ಆಗಿರ್ತಾನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಈ 11ನೇ ಅಧ್ಯಾಯವನ್ನು ಕೂಡ ಇವತ್ತಿಗೆ ಮುಕ್ತಾಯ ಮಾಡೋಣ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.